ಯಾರ್ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟಪಡ್ತೀರಿ? ಎಲ್ರದ್ದು ಮಾಡೋಕೆ ಇಷ್ಟಪಡ್ತೀನಿ ಮೇಡಮ್. ಈಗೇನು ಎಲ್ಲ ಮುಗೀತು, ಕಾಂಪಿಟೇಷನ್ ಆಯಿತು. ಈಗ ತಿರ್ಗಾ ಹೋಗ್ಬೇಕಂದ್ರೆ ಬಿಗ್ ಬಾಸ್ ಯಾರು ಹೋಗೋಕ್ಕಾಗಲ್ಲ. ತಿರ್ಗಾ ನೆಕ್ಸ್ಟ್ ಸೀಸನ್ ಕರೆದು ಗೆಸ್ಟಾಗಿ ಕರಿಬೋದು ಅಷ್ಟೇ, ಹೋಗ್ಬೋದು ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ವಲ್ಲ. ಅಶ್ವಿನಿ ಮೇಡಮ್ ಅವ್ರದ್ದು ಹೇಟ್ ರೈಟ್ ಮುಂದುವರಿಯುತ್ತಾ ಅಂತ? ಇಲ್ಲ ಮೇಡಮ್, ಏಟ್ ರೈಟ್ ಅಂತ ಸಿಕ್ತಾಗ ಮಾತಾಡಿಸ್ತೀನಿ ಚೆನ್ನಾಗಿ, ಏನಿಲ್ಲ. ಸಿಕ್ಕಿದ್ರೆ ಮಾತಾಡಿಸ್ತೀನಿ. ಏಟ್ ರೈಟ್ ದ್ವೇಷ ಮಾಡಿ ಏನು ಮಾಡ್ಬೇಕು ಮೇಡಮ್? ಪಾಪ ಅಶ್ವಿನಿ ಅವ್ರ ಅಮ್ಮ ಗಿಲ್ಲಿಗೆ ಓಟ್ ಹಾಕ್ತಿದ್ದೆ, ನನ್ನ ಮಗಳಿಲ್ಲ ಅಂತಂದ್ರೆ ಅಂದ್ರು. ಅಶ್ವಿನಿ ಅವರಮ್ಮಲ್ಲ ಇವರು, ಅಶ್ವಿನಿ ಮೇಡಮ್ ಅವರಮ್ಮಲ್ಲ ಇವರು, ಧನುಷಮ್ಮ. ಧನುಷ್ ಅಣ್ಣವ್ರ ಅಮ್ಮ. ನನಗೆ ಆ ಟೈಮಲ್ಲಿ ಎಷ್ಟು ಖುಷಿ ಆಗ್ಬಿಡ್ತಂದ್ರೆ, ಅಪ್ಪ ಇವರು ಇಲ್ಲ ಅಂದರೆ ಫ್ಯಾಮಿಲಿ, ಈಗ ಅವ್ರ ಫ್ಯಾಮಿಲಿ ಅವ್ರನ್ನ ಇಷ್ಟಪಡ್ತಾರೆ ಸರಿ, ಬಂದಿರೋರು ಅವ್ರ ಫ್ಯಾಮಿಲಿ ಸರಿ, ಎಲ್ಲ ಕಾಂಪಿಟೇಟರ್ ಓಕೆ. ಈಗ ಅವ್ರ ಫ್ಯಾಮಿಲಿ ಅವರು ನನಗೆ ಹಂಗೆ ಹೇಳ್ತಾರೆ, ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂದಾಗ ನಂಗೆ ಸತ್ಯವಾಗ್ಲೂ ನಿಜನ ಅಂದರೆ ಸುಮ್ಮನೆ ತಮಾಷೆಗೆ ಹೇಳ್ತಿದ್ರೆ ಇಲ್ಲಿ ಸೀರಿಯಸ್ ಆಗಿ ಹೇಳ್ತಿದ್ದಾರ ಅಂತ. ಆಮೇಲೆ ಎಲ್ಲ ಯಾವಾಗ ಹೇಳಕ್ಕೆ ಸ್ಟಾರ್ಟ್ ಆದ್ರೆ ಅವಾಗ ಅನ್ನಿಸ್ತು, ಓ ಸರಿ ಗುಡ್. ನಾನು ಅನ್ಕೊಂಡಿದ್ದೇನು, ಎಲ್ಲ ಬಂದು ಬೈತಾರೆ, ನನ್ನ ಮಗಳ ಯಾಕೆ ರೇಗಿಸ್ತೀನಿ, ನನ್ನ ಮಗನ ಯಾಕೆ ಕಾಲು ಎಳಿತೀಯ, ಕೆಳಗಿಟ್ಟು ಮಾತಾಡ್ತೀನಿ ಅಂತ ಏನಾರು ಅಂತಾರೆ ಅಂತ. ಅದೆಲ್ಲ ಹೆಂಗೆ ಉಲ್ಟಾಗೋಯ್ತು ನೋಡಿ. ಬಂದವರೆಲ್ಲ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ಅವರಿಂದನೇ ನಾನು ಕ್ಯಾಪ್ಟನ್ ಆದೆ. ಓಕೆ. ರಕ್ಷಿತಾ ಅವರು ಫ್ಯೂಚರ್ ಬಗ್ಗೆ ಏನಾದರೂ ನೀವು ಏನಾದ್ರು ಸಲಹೆ ಕೊಟ್ಟಿದ್ರಾ? ಹಿಂದೆ ಅಲ್ಲಿ ಮನೇಲಿದ್ದಾಗ ಏನಾದರೂ ಈ ಥರ ಮಾಡಬೇಕು, ಈ ಥರ ಹಾಗೆ ಹೀಗೆ ಏನಾದರೂ ಹೇಳ್ತಿದ್ರಾ? ನಾನೇನು ಮೇಡಮ್ ಸಲಹೆ ಕೊಡೋದು, ಅವಳೇ ನನಗೆ ಕೊಡ್ತಿದ್ದದ್ದು. ಅದೇ ಹೇಳ್ತಿದ್ಲಲ್ಲ, ನಿನಗೆ 10% ಪ್ರೀತಿ ಕೊಟ್ಟರೆ 100% ಅದೆಲ್ಲ ಹೇಳ್ತಿದ್ಲ. ಎಲ್ಲ ಸಲಹೆ ಅವಳೇ ಕೊಡ್ತಿದ್ದು ನನಗೆ, ನಾನೇನು ಕೊಡ್ತೇನೆ ಇರಲಿಲ್ಲ ಅವಳಿಗೆ. ಅವಳು ಬುದ್ಧಿವಂತ ಮೇಡಮ್ ಅವಳು. ನಿಮ್ಗೆ ಏನು ಅನ್ಸುತ್ತೆ, ಅವರಿಗೂ ಸಿನಿಮಾ ಆಫರ್ ಅದೆಲ್ಲ ಬರುತ್ತೆ, ಚೆನ್ನಾಗಿ ಬ್ರೈಟ್ ಫ್ಯೂಚರ್ ಇದೆ ಅನಿಸ್ತಿದ್ಯಾ? ಮಾಡ್ತಾರೆ ಮೇಡಮ್. ಮೊದಲನೇ ಶೋಲೆ ರನ್ನರ್ ಅಪ್ ವರೆಗೂ ಬಂದು ಈಗ ಅಷ್ಟೊಂದು ಗುರ್ತಿಸ್ಕೊಂಡು, ಈಗ ರಕ್ಷಿತಾ ಅಂದರೆ ಎಲ್ರಿಗೂ ಗೊತ್ತು. ಆ ಮೊದಲನೇ ಒಂದು ಶೋಲೆ ಈಗ ಸೋಷಿಯಲ್ ಮೀಡಿಯಾದಿಂದ ಬಂದು ಮೊದಲನೇ ಶೋಲೆ ಹಂಗೆ ಹೆಸರು ಮಾಡ್ತಾರೆ ಅಂದರೆ, ಪೊಟೆನ್ಷಿಯಲ್ ಇಲ್ಲದೆ ನಾವೆಲ್ಲ ಮಾಡೋಕ್ಕಾಗೋದಿಲ್ಲ ಮೇಡಮ್. ಮಾಡ್ತಾರೆ.